ಹಾಯ್ ಗೈಸ್, ಎಲ್ರಿಗೂ ಗುಡ್ ಚಾಯ್ಸ್ ಒಂದು ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಏನ್ ಮಾಡಿದೆ ಅಂತ ಅಂದ್ರೆ ನಂದು ಅನಾಲಿಟಿಕ್ಸ್ ಅನ್ನ ತೋರಿಸಿದ್ದೆ. 1557 ಸಬ್ಸ್ಕ್ರೈಬರ್ಸ್ ಆಗಿದ್ರು. ನಿನ್ನೆದು ಅದು ಅನಾಲಿಟಿಕ್ಸ್ ಅನ್ನ ತೋರಿಸಿದ್ದು. ಇವತ್ತಿಂದು ಅನಾಲಿಟಿಕ್ಸ್ ಅನ್ನ ನಿಮ್ಗೆ ತೋರಿಸ್ತೀನಿ. ಅದು ಯಾವ ರೀತಿ ಗ್ರೋ ಆಗಿದೆ, ನನಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಎಷ್ಟು ವ್ಯೂಸ್ ಆಗಿದೆ, ನಿನ್ನೆ ನಾನು ಅಪ್ಲೋಡ್ ಮಾಡಿರೋ ಶಾರ್ಟ್ಸ್ಗೆ ಮತ್ತು ವಿಡಿಯೋಗೆ ಎಷ್ಟು ವ್ಯೂಸ್ ಆಗಿದೆ, ಅದೆಲ್ಲ ನಾನು ಡೀಟೇಲ್ ಆದ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರತಕ್ಕಂತ ಬೆಲ್ ಐಕನ್ ಅನ್ನು ಕೂಡ ಕ್ಲಿಕ್ ಮಾಡಬಹುದು. ಬನ್ನಿ ಸ್ನೇಹಿತರೆ, ಇವಾಗ ನಾನು ಡೈರೆಕ್ಟ್ ಆಗಿ ನನ್ನ ಗುಡ್ ಚಾಯ್ಸ್ ಚಂದು ಅನ್ನೋ ಲೈವ್ ಪ್ರೂಫ್ ಅನ್ನ ಆಗಿ ಇಟ್ಕೊಂಡು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಅವಾಗ ನಿಮ್ಗೂ ಒಂದು ಮೋಟಿವೇಶನ್ ಅನ್ನ ಸಿಗ್ತಾ ಹೋಗುತ್ತೆ. ನನಗೆ ಸಬ್ಸ್ಕ್ರೈಬರ್ಸ್ ಆಗಿರೋದು ನೋಡಿ, ವ್ಯೂಸ್ ಬಂದಿರೋದು ನೋಡಿ, ಶಾರ್ಟ್ಸ್ ಗ್ರೋ ಆಗಿರೋದು ನೋಡಿ, ಶಾರ್ಟ್ಸ್ ನನಗೆ ಯಾವ ಸಾಂಗಿಗೆ ಗ್ರೋ ಆಗಿದೆ, ಯಾವ ವಿಡಿಯೋ ಗ್ರೋ ಆಗಿದೆ, ಇದೆಲ್ಲ ಡೀಟೇಲ್ ಆದ ಮಾಹಿತಿಯನ್ನ ಕೊಡ್ತಾ ಇರ್ತೀನಿ. ಮತ್ತು ಲಾಸ್ಟ್ಗೆ ಒಂದು ನಿನಗೆ ಟ್ರಿಕ್ಸ್ ಅನ್ನ ಹೇಳ್ತೀನಿ, ನಿಮ್ಮ ಯೂಟ್ಯೂಬ್ ಚಾನಲ್ ಯಾವ ರೀತಿ ಗ್ರೋ ಮಾಡೋದು ನಂತರ ಅಂತ. ಅದಕ್ಕೋಸ್ಕರ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವಾಗ ಬನ್ನಿ ಸ್ನೇಹಿತರೆ, ನಂದು ಸ್ಕ್ರೀನ್ ರೆಕಾರ್ಡ್ ಅನ್ನ ಆನ್ ಮಾಡಿಕೊಂಡು ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಅನ್ನ ಮಾಡ್ತಾ ಹೋಗ್ತೀನಿ. ಬನ್ನಿ. ಇವಾಗ ನೋಡ್ತಾ ಇದ್ದೀರಾ ಗೈಸ್, 1568 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಹಿಂದೆನೇ ವಿಡಿಯೋ ಮಾಡಿದ್ದೆ ಅಂತ ಅಂದ್ರೆ ನಾನು ನಿನ್ನೆದು ಅನಾಲಿಟಿಕ್ಸ್ ಅನ್ನ ತೋರಿಸಿದ್ದೆ. ಅದರಲ್ಲಿ 1557 ಇನ್ನೂ ಸಬ್ಸ್ಕ್ರೈಬರ್ಸ್ ಇದ್ರು. ನನಗೆ ನೋಡ್ತಾ ಇರ್ಬೋದು 11 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಒಂದೇ ದಿನದಲ್ಲಿ. ನೋಡ್ತಾ ಇರ್ಬೋದು, ನಾನು ಯಾವುದೇ ಶಾರ್ಟ್ಸ್ ಹಾಕಿರೋ ನನಗೆ ಒಳ್ಳೊಳ್ಳೆ ವ್ಯೂಸ್ ಆಗಿದೆ. ವ್ಯೂಸ್ ಅಂತ ಅಂದ್ರೆ 1.2K, 1.1K, 860, 3 ಲೈಕ್ಸ್, 5 ಲೈಕ್, 2 ಲೈಕ್, ಈ ರೀತಿ ನನಗೆ ಯಾವ ರೀತಿ ಗ್ರೋ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ನನಗೆ ಒಂದೇ ದಿನದಲ್ಲಿ ಏನಾಗಿದೆ, 1568 ಆಗಿದೆ. 1557 ಸಬ್ಸ್ಕ್ರೈಬರ್ಸ್ ಇದ್ದಿದ್ದು. ಅದೇ ರೀತಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ನಾನು ಯಾವ ರೀತಿ ಜಂಪ್ ಆಗಿದೆ ವ್ಯೂಸ್ ಇಂದು ಅಂತ ನೋಡ್ತಾ ಇರ್ಬೋದು. ಯಾವ ರೀತಿ ಗ್ರಾಫ್ ಯಾವ ರೀತಿ ಇನ್ಕ್ರೀಸ್ ಆಗಿದೆ. ನಾನು ಕಂಟಿನ್ಯೂ ಅಪ್ಲೋಡ್ ಮಾಡಿರಲಿಲ್ಲ. ಯುವರ್ ಹಾರ್ಡ್ ವರ್ಕ್ ಪೇಯ್ಡ್ ಆಫ್, ಪಬ್ಲಿಷಿಂಗ್ ಮೋರ್ ಹೆಲ್ಪ್ಡ್ ಯುವರ್ ಚಾನಲ್ ಗೆಟ್ 438% ಮೋರ್ ವ್ಯೂಸ್ ದ್ಯಾನ್ ಯೂಶುವಲ್ ಅಂತ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಯಾವ ರೀತಿ ನನಗೆ ಡಿಕ್ರೀಸ್ ಆಗ್ತಾ ಇತ್ತು ಇಲ್ಲಿ ಅಂತ, ಯಾವ ರೀತಿ ಡಿಕ್ರೀಸ್ ಆಗ್ತಾ ಇತ್ತು. ಅದಾದ್ಮೇಲೆ ನಾನು ಕಂಟಿನ್ಯೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋದೆ. ಆವಾಗ ನೋಡ್ತಾ ಇರ್ಬೋದು ನನಗೆ 28 ಅಂದ್ರೆ ನಿನ್ನೆ ಅಂತ ಅಂದ್ರೆ ನಿನ್ನೆದು ಅನಾಲಿಟಿಕ್ಸ್ ಅನ್ನ ತೋರಿಸ್ತಾ ಇರೋದು ನಾನು ಯಾವ ರೀತಿ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಅದಕ್ಕೋಸ್ಕರ ಸ್ನೇಹಿತರೆ, ನೀವು ಕೂಡ ಏನು ಮಾಡಿ ಅಂತ ಅಂದರೆ ಡೈಲಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿ, ಡೈಲಿ ಶಾರ್ಟ್ಸನ್ನು ಅಪ್ಲೋಡ್ ಮಾಡಿ. ಅವಾಗ ನನಗೆ ಸಿಗ್ತಾ ಇರತಕ್ಕಂಥ ರೀಚು ನಿಮಗೂ ಕೂಡ ಆರಾಮಾಗಿ ಸಿಗ್ತಾ ಹೋಗುತ್ತೆ. ವಾಚ್ ಟೈಮು ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಡಿಕ್ರೀಸ್ ಆಗಿತ್ತು ಅಂತ. ಕಳೆದ ಒಂದು ವೀಕಿಂದ ನಾನು ಡೈಲಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿರಲಿಲ್ಲ. ಅದಕ್ಕೋಸ್ಕರ ನನಗೆ ವ್ಯೂಸ್ ಆಗಲಿ, ವಾಚ್ ಟೈಮ್ ಆಗಲಿ, ಸಬ್ಸ್ಕ್ರೈಬರ್ಸ್ ಆಗಲಿ ಸಿಕ್ಕಿರಲಿಲ್ಲ. ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಡಿಕ್ರೀಸ್ ಆಗಿತ್ತು, ಫುಲ್ಲು ಡಿಕ್ರೀಸ್ ಆಗಿತ್ತು ನನಗೆ 22 ಮೇಗೆ. ಇಲ್ಲಿ ನೋಡ್ತಾ ಇರ್ಬೋದು 28 ಮೇಗೆ, 27 ಮೇಗೆ ಯಾವ ರೀತಿ ನನಗೆ ಗ್ರೋ ಸಿಕ್ಕಿದೆ ಅಂತ. ಯಾಕೆ ಈ ಗ್ರೋ ಸಿಕ್ಕಿದೆ ಅಂತ ಅಂದರೆ ನಾನು ಡೈಲಿ ಶಾರ್ಟ್ಸನ್ನು ಅಪ್ಲೋಡ್ ಮಾಡಿದ್ದೀನಿ. ನಿನ್ನೆ ಚೆನ್ನಾಗಿ ವ್ಯೂಸ್ ಆಯಿತು, ಚೆನ್ನಾಗಿ ವಿಡಿಯೋಗಳು ಓಡಿದ್ದಾವೆ, ಚೆನ್ನಾಗಿ ನನಗೆ ಶಾರ್ಟ್ಸನ್ನು ಓಡಿದ್ದಾವೆ. ಅದಕ್ಕೋಸ್ಕರ ನನಗೆ ಏನಾಗಿದೆ, ಈ ಥರ ವಾಚ್ ಟೈಮ್ ನನಗೆ ಸಿಕ್ಕಿದೆ. ಮತ್ತು ಸಬ್ಸ್ಕ್ರೈಬರ್ಸ್ ನೋಡ್ತಾ ಇರ್ಬೋದು ಯಾವ ರೀತಿ ಗ್ರೋ ಆಗಿದೆ ಅಂತ. ನೋಡ್ತಾ ಇರ್ಬೋದು ಸಬ್ಸ್ಕ್ರೈಬರ್ಸ್ 14 to 157 ಅಬೌಟ್ ದಿ ಸೇಮ್ ಆಸ್ ದಿ ಯೂಶುವಲ್ ಅಂತ ಇದೆ. 72 ಆಗಿದೆ. ನೋಡ್ತಾ ಇರ್ಬೋದು ನನಗೆ ಫುಲ್ಲು ಡಿಕ್ರೀಸ್ ಆಗಿದ್ದು ಯಾವಾಗ, May 24. ಯಾಕೆ ಅಲ್ಲಿ ಡಿಕ್ರೀಸ್ ಆಗಿದೆ ಅಂತ ಅಂದರೆ ನಾನು ಶಾರ್ಟ್ಸ್ ಆಗಲಿ ವಿಡಿಯೋ ಆಗಲಿ ಯಾವುದೇ ರೀತಿಯಲ್ಲಿ ಅಪ್ಲೋಡ್ ಮಾಡಿಲ್ಲ. ಅದಕ್ಕೋಸ್ಕರ ನನಗೆ ಏನಾಗಿದೆ, ಡಿಕ್ರೀಸ್ ಆಗಿದೆ. ನೋಡ್ತಾ ಇರ್ಬೋದು 27 ಮೇ, 28 ಮೇ ನೋಡ್ತಾ ಇರ್ಬೋದು ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ. ಅದಕ್ಕೋಸ್ಕರ ಸ್ನೇಹಿತರೆ, ನಿನ್ನೆ ನಾನು 3 ಶಾರ್ಟ್ಸನ್ನು ಅಪ್ಲೋಡ್ ಮಾಡಿದ್ದೆ, ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದೇ ರೀತಿ ನೀವು ಕೂಡ ಶಾರ್ಟ್ಸನ್ನು ಅಪ್ಲೋಡ್ ಮಾಡಿ ಟ್ರೆಂಡಿಂಗ್ ಇರೋ ಸಾಂಗ್ಗೆ ನೀವು ಅಪ್ಲೋಡ್ ಮಾಡಿದ್ರಿ ಅಂತ ಅಂದರೆ ವಿತಿನ್ 15 ಮಿನಿಟ್ಸ್ ಅಥವಾ 20 ಮಿನಿಟ್ಸಲ್ಲೇ ನಿಮಗೆ 500, 1K, 1.5K, 2K ಈ ರೀತಿ ವ್ಯೂಸ್ಗಳು ಸಿಗುತ್ತೆ ಗಾಯ್ಸ್. ಅವಾಗ ಏನಾಗುತ್ತೆ, ಯೂಟ್ಯೂಬ್ ಅವರು ಯಾಕೋ ಇವರು ಚಾನಲ್ಲು ಬೇಗ ಗ್ರೋ ಆಗ್ತಾ ಇದೆ ಅಂತ ಯೂಟ್ಯೂಬ್ ಅವರು ಏನು ಮಾಡ್ತಾರೆ, ನಿಮ್ಮ ಚಾನಲನ್ನು ಗ್ರೋ ಮಾಡಲಿಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಅವಾಗ ಏನು ಮಾಡ್ಬೋದು, ನೀವು ಮಾನಿಟೈಸೇಷನ್ಗೆ ಬೇಗ ಅಪ್ಲೈ ಮಾಡಿ ನೀವು ಕೂಡ ನಿಮ್ಮ ಚಾನಲಿಂದ ನೀವು ಕೂಡ ದುಡ್ಡನ್ನು ಅರ್ನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅದಕ್ಕೋಸ್ಕರ ಸ್ನೇಹಿತರೆ ನೋಡ್ತಾ ಇರ್ಬೋದು ನನಗೆ ಯಾವ ರೀತಿ ಸಿಕ್ಕಿದೆ ಅಂತ. ನನಗೆ ವೀಡಿಯೋದ್ಕಿಂತ ಶಾರ್ಟ್ಸ್ಗೆ ನನಗೆ ವ್ಯೂಸ್ ಜಾಸ್ತಿ ಆಗ್ತಾ ಇದೆ. ನೋಡ್ತಾ ಇರ್ಬೋದು ಲಾಸ್ಟ್ 28 ಡೇಸ್ನಲ್ಲಿ 25.1K ವ್ಯೂಸ್ ಆಗಿದೆ. ವೀಡಿಯೋಸಿಂದ ನನಗೆ 2K ವ್ಯೂಸ್ ಆಗಿದೆ. ಲೈವ್ ಸ್ಟ್ರೀಮಿಂದ ನನಗೆ 345 ವ್ಯೂಸ್ ಆಗಿದೆ. ನೀವು ಅಷ್ಟೇ ಸ್ನೇಹಿತರೆ, ಏನು ಮಾಡಿ, ಶಾರ್ಟ್ಸನ್ನು ಅಪ್ಲೋಡ್ ಮಾಡಿ, ವೀಡಿಯೋಸನ್ನು ಅಪ್ಲೋಡ್ ಮಾಡಿ.
ನಿಮಗೆ ಮ್ಯಾಕ್ಸಿಮಮ್ ಏನಂತ ಅಂದರೆ ವೀಕ್ಗೆ 2 ಅಥವಾ 3 ಟೈಮ್ಸ್ ನೀವೇನು ಮಾಡಬೇಕಾಗತ್ತೆ, ಲೈವ್ ಸ್ಟ್ರೀಮನ್ನು ಬರಬೇಕಾಗುತ್ತೆ, ಲೈವ್ ಬರಬೇಕಾಗುತ್ತೆ. ಲೈವ್ ಬಂದುಬಿಟ್ಟು ಏನು ಮಾಡಬೇಕು, ನಿಮ್ಮ ವ್ಯೂವರ್ಸ್ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ನೀವು ಅವ್ರಿಗೆ ಇರತಕ್ಕಂಥ ಏನಾದರೂ ಕ್ವಶನ್ಸ್ ಇದ್ದರೆ ಅವ್ರು ಏನಾದರೂ ನಿಮಗೆ ಟಿಪ್ಸನ್ನು ಕೊಡ್ತಾ ಇರ್ತಾರೆ. ಈ ರೀತಿ ಚೇಂಜ್ ಮಾಡ್ಕೊಳ್ರಿ, ನಿಮ್ಮ ಆಡಿಯೋ ಆಗಿರ್ಬೋದು, ವಿಡಿಯೋ ಕ್ವಾಲಿಟಿ ಆಗಿರ್ಬೋದು, ಈ ರೀತಿ. ಅದಕ್ಕೋಸ್ಕರ ನೀವೇನು ಮಾಡಬೇಕಾಗತ್ತೆ, ಲೈವನ್ನು ಬರಬೇಕಾಗತ್ತೆ. ಲೈವ್ ಬಂದರೆ ನೋಡ್ತಾ ಇರ್ಬೋದು ವಾಚ್ ಟೈಮ್ ಕೂಡ ಚೆನ್ನಾಗೇ ಸಿಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಬೇಗ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾನು ಡೈಲಿ ನನ್ನ ಅನಾಲಿಟಿಕ್ಸನ್ನು ತೋರಿಸ್ಬಿಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡೋದ್ರಿಂದ ನಿಮಗೂ ಕೂಡ ಯಾವ ರೀತಿ ನನ್ನ ಚಾನಲ್ ಗ್ರೋ ಆಗಿದೆ, ನೀವು ಕೂಡ ಅದೇ ರೀತಿ ಚಾನಲನ್ನು ಗ್ರೋ ಮಾಡ್ಕೊಳ್ಬೋದು. ಆವಾಗ ಏನಾಗುತ್ತೆ, ನಿಮಗೂ ಒಂದು ಮೋಟಿವೇಶನ್ ಸಿಕ್ಕು, ನೀವು ಕೂಡ ಡೈಲಿ ಶಾರ್ಟ್ಸನ್ನು ಅಪ್ಲೋಡ್ ಮಾಡ್ತೀರಾ, ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀರಾ ಮತ್ತು ಲೈವನ್ನು ಕೂಡ ಮಾಡ್ತೀರಾ. ಆವಾಗ ನಿಮ್ಮ ಚಾನಲು ಕೂಡ ಬೇಗ ಗ್ರೋ ಆಗಲಿಕ್ಕೆ ಶುರುವಾಗುತ್ತೆ. ನೋಡ್ತಾ ಇರ್ಬೋದು ಲಾಸ್ಟ್ 60 ಮಿನಿಟ್ಸಲ್ಲಿ ನನಗೆ 102 ಅಂದರೆ 102 ವ್ಯೂಸ್ ಆಗಿದೆ. ಅದು ವಿಡಿಯೋ ಶಾರ್ಟ್ಸಿಂದನೇ ಎಷ್ಟಾಗಿದೆ ಅಂತ ನೋಡ್ತಾ ಇರ್ಬೋದು, ಬರೀ ಶಾರ್ಟ್ಸಿಂದನೇ 102 ಆಗಿದೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕಾಗತ್ತೆ, ಆಲ್ಮೋಸ್ಟ್ ಶಾರ್ಟ್ಸನ್ನೇ ಅಪ್ಲೋಡ್ ಮಾಡಿ. ನೀವು ಏನು ಮಾಡಬೇಕು, ವಾಚ್ ಟೈಮಿಂದ ಮಾಡಬೇಕಂತ ಅಂದರೆ ವೀಡಿಯೋಸ್ಗಳನ್ನು ಹಾಕ್ತಾಯಿರಿ. ವೀಕ್ಗೆ ಆಲ್ಮೋಸ್ಟ್ 3 to 4 ವೀಡಿಯೋಸ್ ಒಂದು ಕಂಪಲ್ಸರಿ ಹಾಕಿ. ಆದರೆ ನೀವು ಡೈಲಿನೂ ಶಾರ್ಟ್ಸನ್ನು ಹಾಕಬೇಕಾಗುತ್ತೆ, ವೀಡಿಯೋಸನ್ನು ಹಾಕಬೇಕಾಗುತ್ತೆ. ವೀಕ್ಲಿ 2 or 3 ಟೈಮ್ಸ್ ನೀವು ಲೈವನ್ನು ಬಂದ್ರಿ ಅಂತ ಅಂದರೆ ನಿಮ್ಮ ಚಾನಲ್ ನಿಜವಾಗ್ಲೂ ಬೇಗ ಗ್ರೋ ಆಗಿ ಯಾರ್ಯಾರು ಇವಾಗ ದುಡ್ಡನ್ನು ಅರ್ನ್ ಮಾಡ್ತಾ ಇದ್ದಾರೆ ಅದಕ್ಕಿಂತ ಚೆನ್ನಾಗಿ ನೀವು ಕೂಡ ನಿಮ್ಮ ಚಾನಲಿಂದ ನೀವು ಕೂಡ ಅರ್ನ್ ಮಾಡ್ಬೋದು. ಓಕೆನಾ ಸ್ನೇಹಿತರೆ, ಇದೇ ರೀತಿ ನಾನು ನಮ್ಮ ಚಾನಲಿಂದ ಒಂದೊಂದು ಮಾಹಿತಿಯನ್ನು ಡೈಲಿ ವಿಡಿಯೋನ ಕೊಡ್ತಾ ಇರ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಬಹುದು. ಲಾಸ್ಟಿಗೆ ಒಂದು ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ದೆ, ಅದು ಏನು ಟಿಪ್ಸ್ ಅಂತ ಅಂದರೆ ಇಲ್ಲಿ ಕಂಟೆಂಟನ್ನು ಬರಬೇಕಾಗತ್ತೆ. ಕಂಟೆಂಟೆಲ್ಲ ಬಂದುಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ವ್ಯೂಸು ನೀವು ನೋಡ್ತಾ ಇರ್ಬೋದು. ನಾನು ಯಾವುದನ್ನು ಅಪ್ಲೋಡ್ ಮಾಡಿದರೆ ನನಗೆ ಜಾಸ್ತಿ ರೀಚ್ ಸಿಗ್ತಾ ಇದೆ ಅಂತ ಈ ವ್ಯೂಸಿಂದ ನೀವು ಲಾಸ್ಟ್ 28 ಡೇಸಿಂದ ನೀವು ಅರ್ಥ ಮಾಡ್ಕೊಳ್ಬೋದು. ಶಾರ್ಟ್ಸಿಂದ 1,18,300 ಜನ ಏನೋ ನನಗೆ ವ್ಯೂಸ್ ಆಗಿದೆ. ವೀಡಿಯೋಸಿಂದ 2.4K ಆಗಿದೆ. ಲೈವ್ ಸ್ಟ್ರೀಮಿಂದ 432 ಆಗಿದೆ. ಆದರೆ ಸ್ನೇಹಿತರೆ ಏನಂತ ಅಂದರೆ ನನಗೆ 2.4K 432 ವ್ಯೂಸ್ ಆಗಿರ್ಬೋದು, ಆದರೆ ಇದರಿಂದ ವಾಚ್ ಟೈಮ್ ತುಂಬಾ ಆಗಿದೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಲಾಂಗ್ ವೀಡಿಯೋಸನ್ನು ಕೂಡ ಅಪ್ಲೋಡ್ ಮಾಡೋದನ್ನು ಕಲಿಬೇಕು. ನೀವು ಇಲ್ಲಿ ಬಂದುಬಿಟ್ಟು ನೀವೇನಾದರೂ ಚೆಕ್ ಮಾಡ್ತಿದ್ರಿ ಅಂತ ಅಂದರೆ ನಾನು ಇನ್ನೂ ಏನು ಅಪ್ಡೇಟ್ ಮಾಡ್ಬೋದು, ಏನನ್ನು ನಾನು ಯಾವ ರೀತಿ ಪಬ್ಲಿಷ್ ಮಾಡಬೇಕು, ಯಾವ ರೀತಿ ಅಂತ ನಿಮಗೂ ಕೂಡ ಅರ್ಥ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಸ್ನೇಹಿತರೆ ಏನು ಮಾಡಿ, ಬೇಗ ಎಲ್ಲರೂ ಕೂಡ ಡೈಲಿ ವೀಡಿಯೋಸನ್ನು, ಶಾರ್ಟ್ಸನ್ನು ಮತ್ತು ಲೈವನ್ನು ಕೂಡ ಬರೋದನ್ನು ಶುರು ಮಾಡಿ ಸ್ನೇಹಿತರೆ. ಓಕೆನಾ, ನಿಮ್ಗೇನಾದರೂ ಡೌಟ್ಸ್ ಇತ್ತು ಯೂಟ್ಯೂಬ್ ಬಗ್ಗೆ ಅಂತ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ, ನಾನು ಆದಷ್ಟು ಕ್ಲಿಯರ್ ಮಾಡಲಿಕ್ಕೆ ಮಾಡ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಆಲ್ಮೋಸ್ಟ್ ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಬೇಗ ಕಮೆಂಟ್ ಹಾಕೋದನ್ನು ಕಲೀರಿ ಸ್ನೇಹಿತರೆ. ಓಕೆನಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಗೈಸ್.